ಮೋದಿ 3.0 ಸಂಪೂರ್ಣ ಪಟ್ಟಿ ಇಲ್ಲಿದೆ. ಶಾ, ರಾಜನಾಥ್, ಸೀತಾರಾಮನ್, ಗಡ್ಕರಿ ಖಾತೆಗಳನ್ನು ಉಳಿಸಿಕೊಂಡಿದ್ದಾರೆ. ಗೃಹ ಸಚಿವರಾಗಿ ಅಮಿತ್ ಶಾ, ರಕ್ಷಣಾ ಸಚಿವರಾಗಿ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವರಾಗಿ ಡಾ ಎಸ್ ಜೈಶಂಕರ್ ಮತ್ತು ವಿತ್ತ ಸಚಿವರಾಗಿ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಅಗ್ರ 4 ಸಚಿವಾಲಯಗಳು ಒಂದೇ ಆಗಿವೆ. ಪ್ರಧಾನಿ ಮೋದಿಯವರು ತಮ್ಮ ಹೊಸ ಕ್ಯಾಬಿನೆಟ್ನ ಮೊದಲ ಸಭೆಯ ಅಧ್ಯಕ್ಷತೆ ವಹಿಸುತ್ತಾರೆ. ಹೊಸದಾಗಿ ಸೇರ್ಪಡೆಗೊಂಡ ಮಂತ್ರಿಗಳು ಭಾಗವಹಿಸಿದ್ರು. ಪ್ರಧಾನಿಯವರ 7 ಲೋಕ ಕಲ್ಯಾಣ ಮಾರ್ಗ ನಿವಾಸ ನವದೆಹಲಿಯಲ್ಲಿ ಸೋಮವಾರ ಜೂನ್ 10, 2024 30 ಕ್ಯಾಬಿನೆಟ್ ಸಚಿವರು, 5 ಸ್ವತಂತ್ರ ಉಸ್ತುವಾರಿ ಸಚಿವರು ಮತ್ತು 36 ರಾಜ್ಯ ಸಚಿವರು ಸೇರಿದಂತೆ 71 ಇತರ ಸಚಿವರುಗಳೊಂದಿಗೆ ನರೇಂದ್ರ ಮೋದಿ ಅವರು ಭಾನುವಾರ 3ನೇ ಅವಧಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಮೋದಿ ಸತತ 3ನೇ ಅವಧಿಗೆ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಕ್ಯಾಬಿನೆಟ್ ವಿವಿಧ ರಾಜ್ಯಗಳು ಮತ್ತು ಸಾಮಾಜಿಕ ಗುಂಪುಗಳ ಪ್ರತಿನಿಧಿಗಳನ್ನು ಒಳಗೊಂಡಿರುತ್ತದೆ. ಆದರೆ ಸಚಿವಾಲಯಗಳ ಹಂಚಿಕೆಯು ನಿರ್ಣಾಯಕ ಪೋರ್ಟ್ಫೋಲಿಯೋಗಳಲ್ಲಿ ನಾಯಕತ್ವ ಮುಂದುವರಿಯುವಿಕೆಯನ್ನ ಹೆಚ್ಚಾಗಿ ಪ್ರಸ್ತುತಪಡಿಸುತ್ತದೆ. ಭವ್ಯವಾದ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ 3 ಗಂಟೆಗಳ ಕಾಲ ಮಿನುಗುವ ಸಮಾರಂಭದಲ್ಲಿ ಅಧ್ಯಕ್ಷ ದ್ರೌಪದಿ ಮುರ್ಮು ಅವರು ಮೋದಿ ಮತ್ತು ಅವರ ಮಂತ್ರಿ ಮಂಡಳಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಹೊಸ ಸಚಿವ ಸಂಪುಟವು ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಮತ್ತು ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವಾರು ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಿದೆ. ಅವರು ನಿರ್ಣಾಯಕ ಖಾತೆಗಳನ್ನು ಹೊಂದಿದ್ದಾರೆ. 36 ವರ್ಷದ ಅವರು ಸಚಿವ ಸಂಪುಟಕ್ಕೆ ಅಚ್ಚರಿಯ ಸೇರ್ಪಡೆಯಾಗಿದ್ದಾರೆ. 36 ವರ್ಷದ ತೆಲುಗು ದೇಶಂ ಪಕ್ಷದ ಸಂಸದ್ ರಾಮ್ ಮೋಹನ್ ನಾಯ್ಡು ಅವರು ಸಚಿವ ಸಂಪುಟಕ್ಕೆ ಅಚ್ಚರಿಯ ಸೇರ್ಪಡೆಯಾಗಿದ್ದು, ಅವರು ಹೊಸ ನಾಗರಿಕ ವಿಮಾನಯಾನ ಸಚಿವರಾಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ಜ್ಯೋತಿರಾದ್ಯ ಸಿಂಧಿಯಾ ಅವರನ್ನ ದೂರಸಂಪರ್ಕ ಸಚಿವಾಲಯದ ಉಸ್ತುವಾರಿ ವಹಿಸಲಾಗಿದೆ. 2024ರ ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿ ಅಧಿಕಾರಕ್ಕೆ ಮರಳುವುದನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಟಿಡಿಪಿ ಪ್ರಮುಖದ ಪಾತ್ರ ವಹಿಸಿದೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಮೋಘ ಗೆಲುವನ್ನು ಸಂಘಟಿಸಿದ್ರು. ಆದರೆ ಆ ಪಾತ್ರವನ್ನ ಹಿಂತಿರುಗಿಸದೆ ನಿಲ್ಲಿಸಿದ್ರು. ಇದೀಗ ಹೊಸ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರಾಗಿ ರಾಷ್ಟ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಮೋದಿ 3.0 ಸಂಪೂರ್ಣ ಪಟ್ಟಿ ಇಲ್ಲಿದೆ. ಶಾ, ರಾಜನಾಥ್, ಸೀತಾರಾಮನ್, ಗಡ್ಕರಿ ಖಾತೆಗಳನ್ನು ಉಳಿಸಿಕೊಂಡಿದ್ದಾರೆ. ಗೃಹ ಸಚಿವರಾಗಿ ಅಮಿತ್ ಶಾ, ರಕ್ಷಣಾ ಸಚಿವರಾಗಿ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವರಾಗಿ ಡಾ ಎಸ್ ಜೈಶಂಕರ್ ಮತ್ತು ವಿತ್ತ ಸಚಿವರಾಗಿ ನಿರ್ಮಲಾ ಸೀತಾರಾಮನ್ ಅವರೊಂದಿಗೆ ಅಗ್ರ 4 ಸಚಿವಾಲಯಗಳು ಒಂದೇ ಆಗಿವೆ. ಪ್ರಧಾನಿ ಮೋದಿಯವರು ತಮ್ಮ ಹೊಸ ಕ್ಯಾಬಿನೆಟ್ನ ಮೊದಲ ಸಭೆಯ ಅಧ್ಯಕ್ಷತೆ ವಹಿಸುತ್ತಾರೆ. ಹೊಸದಾಗಿ ಸೇರ್ಪಡೆಗೊಂಡ ಮಂತ್ರಿಗಳು ಭಾಗವಹಿಸಿದ್ರು. ಪ್ರಧಾನಿಯವರ 7 ಲೋಕ ಕಲ್ಯಾಣ ಮಾರ್ಗ ನಿವಾಸ ನವದೆಹಲಿಯಲ್ಲಿ ಸೋಮವಾರ ಜೂನ್ 10, 2024 30 ಕ್ಯಾಬಿನೆಟ್ ಸಚಿವರು, 5 ಸ್ವತಂತ್ರ ಉಸ್ತುವಾರಿ ಸಚಿವರು ಮತ್ತು 36 ರಾಜ್ಯ ಸಚಿವರು ಸೇರಿದಂತೆ 71 ಇತರ ಸಚಿವರುಗಳೊಂದಿಗೆ ನರೇಂದ್ರ ಮೋದಿ ಅವರು ಭಾನುವಾರ 3ನೇ ಅವಧಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಮೋದಿ ಸತತ 3ನೇ ಅವಧಿಗೆ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಕ್ಯಾಬಿನೆಟ್ ವಿವಿಧ ರಾಜ್ಯಗಳು ಮತ್ತು ಸಾಮಾಜಿಕ ಗುಂಪುಗಳ ಪ್ರತಿನಿಧಿಗಳನ್ನು ಒಳಗೊಂಡಿರುತ್ತದೆ. ಆದರೆ ಸಚಿವಾಲಯಗಳ ಹಂಚಿಕೆಯು ನಿರ್ಣಾಯಕ ಪೋರ್ಟ್ಫೋಲಿಯೋಗಳಲ್ಲಿ ನಾಯಕತ್ವ ಮುಂದುವರಿಯುವಿಕೆಯನ್ನ ಹೆಚ್ಚಾಗಿ ಪ್ರಸ್ತುತಪಡಿಸುತ್ತದೆ. ಭವ್ಯವಾದ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ 3 ಗಂಟೆಗಳ ಕಾಲ ಮಿನುಗುವ ಸಮಾರಂಭದಲ್ಲಿ ಅಧ್ಯಕ್ಷ ದ್ರೌಪದಿ ಮುರ್ಮು ಅವರು ಮೋದಿ ಮತ್ತು ಅವರ ಮಂತ್ರಿ ಮಂಡಳಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಹೊಸ ಸಚಿವ ಸಂಪುಟವು ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಮತ್ತು ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವಾರು ಪ್ರಮುಖ ವ್ಯಕ್ತಿಗಳನ್ನು ಒಳಗೊಂಡಿದೆ. ಅವರು ನಿರ್ಣಾಯಕ ಖಾತೆಗಳನ್ನು ಹೊಂದಿದ್ದಾರೆ. 36 ವರ್ಷದ ಅವರು ಸಚಿವ ಸಂಪುಟಕ್ಕೆ ಅಚ್ಚರಿಯ ಸೇರ್ಪಡೆಯಾಗಿದ್ದಾರೆ. 36 ವರ್ಷದ ತೆಲುಗು ದೇಶಂ ಪಕ್ಷದ ಸಂಸದ್ ರಾಮ್ ಮೋಹನ್ ನಾಯ್ಡು ಅವರು ಸಚಿವ ಸಂಪುಟಕ್ಕೆ ಅಚ್ಚರಿಯ ಸೇರ್ಪಡೆಯಾಗಿದ್ದು, ಅವರು ಹೊಸ ನಾಗರಿಕ ವಿಮಾನಯಾನ ಸಚಿವರಾಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ಜ್ಯೋತಿರಾದ್ಯ ಸಿಂಧಿಯಾ ಅವರನ್ನ ದೂರಸಂಪರ್ಕ ಸಚಿವಾಲಯದ ಉಸ್ತುವಾರಿ ವಹಿಸಲಾಗಿದೆ. 2024ರ ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿ ಅಧಿಕಾರಕ್ಕೆ ಮರಳುವುದನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಟಿಡಿಪಿ ಪ್ರಮುಖದ ಪಾತ್ರ ವಹಿಸಿದೆ. ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಮೋಘ ಗೆಲುವನ್ನು ಸಂಘಟಿಸಿದ್ರು. ಆದರೆ ಆ ಪಾತ್ರವನ್ನ ಹಿಂತಿರುಗಿಸದೆ ನಿಲ್ಲಿಸಿದ್ರು. ಇದೀಗ ಹೊಸ ಕೇಂದ್ರ ಕೃಷಿ ಮತ್ತು ರೈತರ